ಹಾಯ್ ಹಲೋ ನಮಸ್ಕಾರ, ಎಲ್ರಿಗೂ ಹೇಗಿದ್ರಿ? ಸೂಪರ್ ಆಗಿದ್ರಿ ಅಂತ ಅಂದ್ಕೊಳ್ತೀನಿ. ಇವತ್ತು ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೀವಿ. ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಷನ್ನು ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಬರ್ತ್ಡೇ ಆಗಿ ತುಂಬ ದಿವಸ ಆಯಿತು, ತುಂಬ ಡಿಲೇ ಆಗಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫೆಬ್ರವರಿ 28ಕ್ಕೆ ಮಗಳ ಬರ್ತ್ಡೇ ಆಗಿದೆ. ಅಂದಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ಸಬ್ಸ್ಕ್ರೈಬ್ ನಮ್ಮ ಚಾನಲ್ ಮೇಲೆ ಇರಲಿ ಅಲ್ಲ, ತಡ ಮಾಡೋದು ಬೇಡ, ಒತ್ತಿಬಿಡಿ ಬಟನ್ನು. ಅಂತೂ ಇತ್ತು ಅಲ್ರಾಮು ಇಟ್ಟು 10 ನಿಮಿಷಕ್ಕೂ ಚೇಂಜ್ ಮಾಡಿ 6 ಗಂಟೆಗೆ ಎದ್ದುಬಿಟ್ಟೆ ಮಗಳ ಬರ್ತ್ಡೇ ಅಂತ. ಎದ್ದು ಫಸ್ಟು ಅಮೃತೇಶ್ವರಿ ದೇವಸ್ಥಾನ, ಹಾಗೆ ನೆಕ್ಸ್ಟು ಈಶ್ವರ ದೇವಸ್ಥಾನಕ್ಕೆ, ಹಾಗೆ ಕೊರಗಜ್ಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಸ್ವಲ್ಪ ಟೈಮ್ ಡಿಲೇ ಆಗಿದ್ದರಿಂದ ಕೊರಗಜ್ಜೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಈಶ್ವರ ದೇವಸ್ಥಾನ ಹಾಗೆ ಅಮೃತೇಶ್ವರಿ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಕೈ ಮುಕ್ಕೊಂಡು ದೇವರು ಒಳ್ಳೇದು ಮಾಡಪ್ಪ ಎಲ್ರಿಗೂ ಅಂತ ಬೇಡ್ಕೊಂಡು, ಹಾಗೆ ನನ್ನ ಮಗಳಿಗೂ ಒಳ್ಳೇದು ಮಾಡಿ, ವಿದ್ಯಾಭ್ಯಾಸದಲ್ಲೇ ನನ್ನ ಮಗಳಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಬಂದುಬಿಟ್ವಿ. ಬೆಳಗ್ಗೆಯ ವಾತಾವರಣ ಸೂಪರಾಗಿ ಇತ್ತು. ತುಂಬ ದಿವಸ ಆಯಿತು ಇಂಥ ವಾತಾವರಣ ನೋಡಿದೆ, ಯಾಕಂದರೆ ಲೇಟ್ ಹೇಳೋದಲ್ವ, ಹಾಗಾಗಿ. ಅದು ಅಲ್ಲದೆ ನಮ್ಮ ಸಾನ್ವಿಯವರು ಇವತ್ತು ಬರ್ತ್ಡೇ ಅಂತ ತುಂಬ ಬೇಗನೆ ಎದ್ದಿದ್ದಾರೆ. ಇಲ್ಲ ಅಂದರೆ ತುಂಬ ಸಲ ಎದ್ದೇಳು ಅಂತ ಹೇಳಬೇಕು. ಇವತ್ತು ಅವರೇ ಬೇಗ ಎದ್ದು ರೆಡಿಯಾಗಿ ದೇವಸ್ಥಾನದ ಕಡೆ ಹೊರಟ್ವಿ. ಅದೇ ರೀತಿ ನಮ್ಮ ಪ್ರಣವಿತ್ ಸಹ ಇದ್ದಾನೆ, ಆಯಿತಾ. ಏನು ಚೊರೆ ಮಾಡಿದೆ, ಏನು ಕೀಟ್ಲೆ ಮಾಡಿದೆ, ಸುಮ್ಮನೆ ಕೂತ್ಕೊಂಡಿದ್ದಾನೆ. ಅಂದಾಗೆ ಹೋದ ವರ್ಷದ ಬರ್ತ್ಡೇಗೆ ಮಾನಸ ಹಾಗೆ ಪಿಲಿಕುಲಕ್ಕೆ ಹೋಗಿದ್ವಿ. ಈ ಸಲ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ ಸಾನ್ವಿ ಅವರು ಹೇಳಿದ್ರಿಂದ ನಾವು ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಯಾರದೇ ಬರ್ತ್ಡೇ ಆಗಿರಲಿ ಅಮೃತೇಶ್ವರಿ ದೇವಸ್ಥಾನವನ್ನು ನಾವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಅಲ್ಲಿಗೆ ಹೋಗಿ ಒಂದು ಕೈ ಮುಕ್ಕೊಂಡು ಬರ್ತೀವಿ. ಅದೇ ಥರ ಇವತ್ತು ಸಾನ್ವಿಯವರ 13ನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ಗೋಸ್ಕರ ಮೊದಲದಾಗಿ ಅಮೃತೇಶ್ವರಿ ದೇವಸ್ಥಾನದ ಕಡೆ ನಾವು ಹೊರಟ್ವಿ. ನಮಗೆಲ್ಲ ಮೊದಲೆಲ್ಲ ಬರ್ತ್ಡೇ ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿರಲಿಲ್ಲ. ಬಟ್ ಈಗಿನ ಕಾಲದಲ್ಲಿ ಹಾಗೇನಿಲ್ಲ. ಬರ್ತ್ಡೇ ಅಂದ ಕೂಡಲೇ ಫ್ಯಾಮಿಲಿ ಮೆಂಬರ್ ಇರ್ಬೋದು ಅಥವಾ ಫ್ರೆಂಡ್ ಸರ್ಕಲಲ್ಲಿ ತುಂಬ 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 ಸೂಪರಾಗಿ ಸೆಲೆಬ್ರೇಷನ್ ಮಾಡ್ತಾರೆ, ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ನಾರ್ಮಲ್ಲಾಗಿ ಬೇರೆ ಕಡೆ ನಾರ್ಮಲ್ ಇರುತ್ತೆ, ಇನ್ನೊಂದು ಫ್ರೆಂಡ್ ಸರ್ಕಲ್ ಅಂದಮೇಲೆ ದಲವುಂಡ ಆ ಥರ ಇರುತ್ತೆ. ಹಾಗೆ ಅಮೃತೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಜಸ್ಟ್ ಎಂಟ್ರಿ ಆಗ್ತಾ ಇದ್ದಂಗೆ ಬೈಕನ್ನು ನೋ ಪಾರ್ಕಿಂಗ್ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಬಟ್ ಅಲ್ಲೇ ಇಡಬೇಕಾಗತ್ತೆ, ಎಲ್ಲ ಗಾಡಿ ಅಲ್ಲೇ ಇಟ್ಟಿರ್ತಾರೆ. ಹಂಗಾಗಿ ನಾವು ಸಹ ಅಲ್ಲೇ ಇಡ್ತೀವಿ ಪ್ರತಿ ಸಲ. ದೇವರೇ, ಇದು ಅಮೃತೇಶ್ವರಿಯ ಒಂದು ಹೊರಾಂಗಣ ನೋಟ. ಇಲ್ಲಿಗೆ ಯಾರಾದರೂ ಬಂದಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಬನ್ನಿ, ತುಂಬ ಸೂಪರಾಗಿದೆ. ಏನು ನೆನೆಸ್ಕೊಳ್ತಿರೋ ಆ ಕೆಲಸ ಆಗುತ್ತೆ. ನಾನು ಸಹ ಈ ಸಲ ಒಂದು ಒಳ್ಳೆ ವಿಷಯವನ್ನು ನೆನೆಸ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಅದು ಸಕ್ಸಸ್ ಆಗುತ್ತೆ. ಅದರ ವಿಡಿಯೋವನ್ನು ನಾನು ಇದೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ಚಾನಲಲ್ಲಿ ನೀವು ಸಹ ಆ ವಿಡಿಯೋವನ್ನು ನೋಡ್ಬೋದು. ಇದು ನನ್ನ ಮಗಳು, ಹಾಗೆ ಇದು ನನ್ನ ಹೆಂಡತಿ. ಮಗ ಎಲ್ಲಿದ್ದಾನೆ? ಮಗ ನನ್ನ ಜೊತೆ ಇದ್ದಾನೆ. ಆಲ್ರೆಡಿ ತುಂಬ ಲೇಟಾಗಿ ನನ್ನ ಮಗ ಗಂಟೆ ನೋಡಿ ಎದುರ್ತಾ ಇದ್ದಾನೆ, ಏನಂತ ಗೊತ್ತಿಲ್ಲ. ಅದು ಗಂಟೆ ಶಬ್ದಕ್ಕೆ ಎದುರುವ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಪ್ರಣವಿತ್. ಬ್ರಹ್ಮಾವರದ ಈಶ್ವರ ದೇವಸ್ಥಾನಕ್ಕೆ, ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಲೇಟ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಕೋಟದ ಹತ್ರ ಇರುವಂಥ ಹೈರೇಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲೇ ಕೈ ಮುಕ್ಕೊಂಡು 3 ಸುತ್ತನ್ನು ಹಾಕಿ ಅಲ್ಲಿಂದ ಸಹ ಬೇಗ ಹೊರಟ್ವಿ. ಯಾಕಂದರೆ ಸಾನ್ವಿ ಶಾಲೆಗೆ ಹೋಗಬೇಕು, ಹಂಗಾಗಿ ಲೇಟ್ ಆಗುತ್ತೆ ಅಂತ ಬೇಗ ಪೂಜೆ ಮಾಡಿ ಬೇಗ ಸುತ್ತು ಹಾಕಿ ಬೇಗ ಅಲ್ಲಿಂದ ಹೊರಟ್ವಿ. ಟೈಮ್ ಬೇರೆ ಆಗ್ತಾ ಇದೆ, ಸುತ್ತು ಬೇರೆ ಬೇಗ ಆಗ್ತಾ ಇದ್ದೀವಿ. ಅಂತೂ ಇಂತೂ ಇಲ್ಲಿ ಸುತ್ತ ಹಾಕಿ ಬೇಗ ಶಾಲೆಗೆ ಹೋಗ್ತೀವಿ. ಆಮೇಲೆ ಸಾನ್ವಿನ ಶಾಲೆಗೆ ಬಿಟ್ಟು ನಾವು ಮನೆಗೆ ಬಂದು ಬರ್ತ್ಡೇ ಸಂಜೆ ಸೆಲೆಬ್ರೇಷನ್ಗೆ ಏನೇನು ಬೇಕು ಅದನ್ನೆಲ್ಲ ಮಾಡಬೇಕಾಗತ್ತೆ. ಹಂಗಾಗಿ ಇಲ್ಲಿಂದ ಬೇಗ ಹೊರಟ್ವಿ.
ದೇವರೇ ಒಳ್ಳೇದು ಮಾಡು, ಎಲ್ರಿಗೂ ಒಳ್ಳೇದು ಮಾಡು ಅಂತ ಗಂಟೆ ಹೊಡೆದು ಬಂದ್ಬಿಟ್ವಿ. ತುಂಬ ಸಲ ಈ ಭಾಗದಲ್ಲಿ ಓಡಾಡ್ತಾ ಇರ್ತೀವಿ, ಬಟ್ ಈ ದೇವಸ್ಥಾನಕ್ಕೆ ನಾನು ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮು ಬರ್ತಾ ಇರುವಂಥದ್ದು. ಸಾನಿನ ಶಾಲೆಗೆ ಬಿಟ್ಟು ಬಂದು ಅವಳಿಗೆ ತಂದಿರುವಂತಹ ವಸ್ತುಗಳನ್ನು ಗಿಫ್ಟ್ ಪ್ಯಾಕ್ ಮಾಡಿ ಸಂಜೆಗೆ ರೆಡಿ ಮಾಡ್ತಾ ಇದ್ವಿ. ಆಲ್ರೆಡಿ ಸಂಜೆ ಆಗಿದೆ, ಪಟ್ಟ ಸಂಜೆ ಆಯ್ತಲ್ವಾ. ಇರಲಿ, ಯಾಕಂದರೆ ವೀಡಿಯೋವನ್ನು ಮಿಡ್ಲಲ್ಲಿ ಮಾಡಲಿಲ್ಲ, ಡೈರೆಕ್ಟಾಗಿ ಸಂಜೆ ಹೊತ್ತಿಗೆ ಬಂದಿದ್ವಿ. ಲೈಟಾಗಿ ಡೆಕೋರೇಷನ್ ಮಾಡಿದ್ದೆ. ಅಲ್ಲೇ ಮರಕ್ಕೆ ಒಂದು ಲೈಟೆಲ್ಲ ಬಿಟ್ಟು, ಜಿಗ್ ಜಾಗ್ ಲೈಟ್ ಬಿಟ್ಟು ಸಾನಿಗೋಸ್ಕರ ಒಂದು ಸೆಲೆಬ್ರೇಷನ್ ಮಾಡುವ ಅಂತ ಏನೋ ಒಂದು ಮರಗಳಿಗೆಲ್ಲ ಲೈಟ್ ಹಾಕಿ, ಒಳಗಡೆ ಸಹ ಒಂದು ಆನ್ಲೈನಿಂದ ತಗೊಂಬಂದಿರುವಂತಹ ಬಲೂನನ್ನು ಡೆಕೋರೇಷನ್ ಮಾಡಲಿಕ್ಕೆ ನಮ್ಮ ಭಾವನವರು ಸಹ ಹೆಲ್ಪ್ ಮಾಡಿದರು. ಪಾಪ ನನ್ನ ಹೆಂಡತಿ ಸಹ ತುಂಬ ಕಷ್ಟಪಡ್ತಾಯಿದ್ರು, ಸಾನಿನ ಕಟ್ತಿದ್ರು. ಅವತ್ತೇ ನಮಗೆ ಒಂದು ಪ್ರೆಸ್ ಮೀಟಿಂಗ್ ಇತ್ತು, ಹಾಗಾಗಿ ನಾನು 6 ಗಂಟೆಗೆ ಹೋಗಿ 7-7:30 ಆಗಿತ್ತು, ಹಾಗಾಗಿ ಬರೋದು ಲೇಟ್ ಆಯಿತು. ಬಂದ್ಬಿಟ್ರು. ನಮಸ್ಕಾರ ನಮಸ್ಕಾರ ನಮಸ್ಕಾರ, ದೊಡ್ಡ ನಮಸ್ಕಾರ ಮಾಡ್ತಾ ಇದ್ದಾರೆ. ಇದು ನಮ್ಮ ಅಕ್ಕ, ಹಾಗೆ ಹಿಂದೆ ಬರುವಂಥದ್ದು ಭೂಮಿಕಾ, ಹಾಗೆ ನಮ್ಮ ಭಾವನವರು. ಅದರ ಹಿಂದೆ ನಮ್ಮ ಭುವನ್ ಸಹ ಬಂದ ಬ್ಯಾಗ್ ಹಿಡ್ಕೊಂಡು. ಇವನೇನು ಮಿಸ್ ಮಾಡಿದ್ರು ಒಂದು ವಸ್ತುವನ್ನು ನನಗೆ ಮಿಸ್ಸೇ ಮಾಡಲ್ಲ, ಅದೇನು ಅಂತ ಹೇಳಲ್ಲ, ಸಸ್ಪೆನ್ಸ್. ಅಂತೂ ಇಂತೂ ಒಬ್ಬರಿಂದ ಒಬ್ಬರು ಹೆಲ್ಪ್ ಮಾಡಿ ಡೆಕೋರೇಷನ್ ರೆಡಿಯಾಗಿದೆ. ಇದು ನನ್ನ ಮಗ ಪ್ರಣವೀತ್ ಚರ್ಪಟ್. ಫ್ಯಾಮಿಲಿ ಮೆಂಬರ್ ತುಂಬ ಜನಕ್ಕೆ ಹೇಳಿದ್ವಿ, ತುಂಬ ಜನ ಬರಲಿಲ್ಲ, ಕಾರಣಾಂತರಗಳಿಂದ ಬರಲಿಲ್ಲ ಅನಿಸುತ್ತೆ. ಸ್ವಲ್ಪ ಜನ ಮೆಂಬರ್ಗಳು ಬಂದಿದ್ದರು, ತುಂಬ ಖುಷಿ ಆಯಿತು. ಅಕ್ಕನವರು ಹಾಗೆ ಭಾವನವರು, ಹಾಗೆ ನಮ್ಮ ಉಡುಪಿಯಿಂದ ನಮ್ಮ ಅತ್ತಿಗೆಯವರು ಎಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು. ಸಾನ್ವಿಯ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಜಿಗ್ ಜಾಗ್ ಆಗಿ ನಡೀತು ಎಲ್ಲರ ಸಮ್ಮುಖದಲ್ಲೇ. ವಿಡಿಯೋ ಮಾಡ್ತಿರುವಾಗ ಎಲ್ಲ ಮುಖ ಮುಚ್ಕೊಳ್ತಾ ಇದ್ರು, ಏನಕ್ಕಂತ ಗೊತ್ತಿಲ್ಲ. ಇದು ನಮ್ಮ ರಿಷಿ ಕುಂದಾರ್, ಉಡುಪಿ ಚೆಕ್ ಉಂದೇರಿಗೆ ವಿಷ್ಣು ಜೈದಿಲಕ್ಕ ಜೈದಿನಿ. ಅಕ್ಕನವರು ತುಂಬ ದೂರದಿಂದ ಬಂದಿದ್ದರು, ಸುಸ್ತಾಗಿದ್ದರು. ಸಾನ್ವಿ ಅಂತೂ ಬರ್ತ್ಡೇಗೆ ರೆಡಿಯಾಗಿದ್ದಾರೆ. ಹಾಗೆ ನಮ್ಮ ಚಿಕ್ಕಪ್ಪನ ಮಕ್ಕಳಾದ ಶಿವರಾಜ್ ಹಾಗೆ ಸುಮಾ ಅವರು ಬಂದಿದ್ದರು. ಸುಮಾ ಅವರು ಏನೋ ಡೀಪಾಗಿ ನೋಡ್ತಾ ಇದ್ರು, ವಿಡಿಯೋ ಮಾಡೋದನ್ನು ನೋಡಲಿಲ್ಲ ಅವರು. ತಕ್ಷಣ ನೋಡಿ ಜೂಟ್ ಅಂದ್ರು. ಅಂತೂ ಇಂತೂ ಫ್ಯಾಮಿಲಿ ಮೆಂಬರ್ಗಳ ಜೊತೆ ಭಾವನವರು, ಹಾಗೆ ಅತ್ತಿಗೆಯವರ ಫ್ಯಾಮಿಲಿ, ಹಾಗೆ ನಮ್ಮ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ, ಹಾಗೆ ನಮ್ಮ ಅಕ್ಕನವರು, ಭಾವನವರು, ಹಾಗೆ ನಮ್ಮ ಅತ್ತೆಯವರು ಸಹ ತುಂಬ ಹೆಲ್ಪ್ ಮಾಡಿದರು. ಎಲ್ಲರ ಒಂದು ಸಮ್ಮುಖದಲ್ಲಿ ಸಾನ್ವಿಯ 12ನೇ ವರ್ಷ ಬರ್ತ್ಡೇ ತುಂಬ ಗ್ರ್ಯಾಂಡಾಗಿ ನಡೀತು. ಹಾಗೆ ಇಲ್ಲಿ ಪಿಕ್ಸೆಲ್ ಟೀಮ್ಗೂ ಸಹ ನಾನು ಧನ್ಯವಾದವನ್ನು ಹೇಳ್ತೇನೆ. ಅಂತೂ ಇಂತೂ ಸಾನ್ವಿಯವರು ಅಂದುಕೊಂಡಂಗೆ ಮನೆಯಲ್ಲೇ ಸಿಂಪಲ್ ಆಗಿ ಸಾನ್ವಿಯವರ ಬರ್ತ್ಡೇ ಸೆಲೆಬ್ರೇಷನ್ ನಡೆದೇ ಹೋಯಿತು. ಸಾನ್ವಿ ತುಂಬ ಖುಷಿ ಪಟ್ಲು. ಹಾಗೆ ತುಂಬ ಗಿಫ್ಟುಗಳು ಸಾನ್ವಿಗೆ ಬಂದಿತ್ತು. ಅದನ್ನು ಅವತ್ತೇ ರಾತ್ರಿ ಓಪನ್ ಮಾಡಿ ಚಿತ್ರಾನ್ನ ಮಾಡಿಬಿಟ್ರು. ನಮ್ಮೆಲ್ಲ ಪ್ರೋಗ್ರಾಮ್ಗಳಲ್ಲಿ ಫೋಟೋಗ್ರಾಫರ್ ಅಂದರೆ ನಮ್ಮ ರವಿಯವರು. ಎಲ್ಲ ಪ್ರೋಗ್ರಾಮಲ್ಲೂ ರವಿಯವರು ಫೋಟೋ ತೆಗಿತಾರೆ, ಆಮೇಲೆ ನಮಗೆ ಕಳಿಸ್ಕೊಡುವಂಥ ಕೆಲಸವನ್ನು ನಮ್ಮ ರವಿಯವರು ಮಾಡ್ತಾರೆ. ತುಂಬ ತುಂಬ ಧನ್ಯವಾದಗಳು ರವಿಯವರಿಗೂ ಸಹ. ತಂದಿರೋ ಗಿಫ್ಟನ್ನೆಲ್ಲ ಸಾನ್ವಿಯವರಿಗೆ ಕೊಟ್ಟು ನಂತರ ಭೋಜನದ ಕೆಲಸವನ್ನು ಮಾಡಿದ್ವಿ. ತಂದಿರೋ ಗಿಫ್ಟನ್ನೆಲ್ಲ ಒಬ್ಬರೇ ಕೊಟ್ಟರು ಸಾನ್ವಿಯವರಿಗೆ. ಹಾಗೆ ಹೇಳಿದಾಗೆ ಗಿಫ್ಟು ಬಂದ ಕೂಡಲೇ ಅವತ್ತೇ ರಾತ್ರಿ ಭೂಮಿ ಹಾಗೆ ರಿಷಿ ಹಾಗೆ ಭುವನ್ ಇವರೆಲ್ಲ ಸಮ್ಮುಖದಲ್ಲೇ ಗಿಫ್ಟು ಓಪನ್ ಮಾಡಿದ್ಲು ಸಾನ್ವಿ. ಏನೇ ಇರಲಿ, ಮಗಳ ಬರ್ತ್ಡೇ ತುಂಬ ಗ್ರ್ಯಾಂಡಾಗಿ ಆಯಿತು. ತುಂಬ ಖುಷಿಯಿಂದ ಮಾಡಿದ್ವಿ. ಸಾನ್ವಿ ಸಹ ಖುಷಿ ಪಟ್ಲು. ಬಂದಿರುವಂತಹ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಗಳು ಧನ್ಯವಾದಗಳು ಹೇಳ್ತಾ
ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನನ್ನು ಒತ್ತಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬಂದು ಮಾತಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬೋಡಾಶಿರ ಯೂಟ್ಯೂಬ್ ಚಾನಲ್. ಟಾಟಾ, ಬಾಯ್ ಬಾಯ್, ಬಾಯ್.